ಹಲೋ, ನಾನು ನಿಮ್ಮ ಶ್ರೀ, ಇಂಟರ್ನ್ಯಾಷನಲ್ ಎಕ್ಸಸೈಸ್ ಸೈನ್ಸ್ ಮತ್ತು ಟ್ರಾನ್ಸ್ಫಾರ್ಮೇಷನ್ ಸ್ಪೆಷಲಿಸ್ಟ್. ವೆಲ್ಕಮ್ ಟು ಅವರ್ ಚಾನಲ್ ದೀಪಾ ಆ್ಯಂಡ್ ಶ್ರೀನಿ 360. ಇವತ್ತು ನಾನು ತುಂಬ ಜನ ನನ್ನನ್ನು ಕೇಳೋ ಪ್ರಶ್ನೆ ಬಗ್ಗೆ ಮಾತಾಡೋಣ. ಅದೇನು ಗೊತ್ತಾ? ಕೋಚ್ ಶ್ರೀ, ಅಕಾರ್ಡಿಂಗ್ ಟು ಯು, ಅಂದರೆ ನಿಮ್ಮ ಪ್ರಕಾರ ಹೆಲ್ದಿ ಫಿಸಿಕ್ ಅಂದರೆ ಹೆಲ್ದಿ ಬಾಡಿ ಅಂದರೆ ಏನು? ಇದು ತುಂಬ ಜನ ಕೇಳಿದ್ದಾರೆ. ಅಂದರೆ ಅವ್ರ ಅಸಂಪ್ಷನ್ ಪ್ರಕಾರ, ನಾನು ಕೇಳಿರೋ ಪ್ರಕಾರ, ಅಂದರೆ 6 ಪ್ಯಾಕ್ ಇದ್ರೇ ಹೆಲ್ದಿ ಬಾಡಿನಾ ನಿಮ್ಮ ಪ್ರಕಾರ? ಇಲ್ಲ ಹೆಣ್ಮಕ್ಳು 0 ಸೈಜ್ ಬಾಡಿ ಇದ್ರೇ ಹೆಲ್ದಿನಾ? ವೆಯ್ಟ್ ಲಾಸಾ, ಫ್ಯಾಟ್ ಲಾಸಾ, ಕ್ಲೀನ್ ಈಟಿಂಗಾ? ಈ ಥರ. ನನ್ನ ಆನ್ಸರ್ ಏನಿರುತ್ತೆ ಗೊತ್ತಾ? ನನ್ನ ಪ್ರಕಾರ ಪರ್ಫೆಕ್ಟ್ ಬಾಡಿ ಅಥವಾ ಪರ್ಫೆಕ್ಟ್ ಹೆಲ್ತ್ ಕಂಡೀಷನ್ ಏನು ಗೊತ್ತಾ? ಹೇಳ್ತೀನಿ ಕೇಳಿ. ಮೆನ್ ಆಗಲಿ ವಿಮೆನ್ ಆಗಲಿ, ಅವರ ವೇಸ್ಟ್ ಲೈನ್ ಅಂದರೆ ಹೊಟ್ಟೆ ಬೊಜ್ಜು ಮೆನ್ನಲ್ಲಿ 32 ಇಂಚ್ಗಿಂತ ಕಡಿಮೆ ಇರಬೇಕು, ಹೆಣ್ಮಕ್ಳಿಗೆ 30 ಇಂಚ್ಗಿಂತ ಕಡಿಮೆ ಇರಬೇಕು. ಅದೊಂದು ಪರ್ಫೆಕ್ಟ್ ಹೆಲ್ದಿ ಬಾಡಿ. ಈ ಬ್ರ್ಯಾಕೆಟಲ್ಲಿ ಏನಾದರೂ ನೀವಿದ್ದರೆ, ಅಂದರೆ 32 ಇಂಚ್ ಹುಡುಗ, 30 ಇಂಚ್ ಹುಡುಗಿ, 90% ಆಫ್ ದ ಹೆಲ್ತ್ ಪ್ರಾಬ್ಲಮ್ಸ್ ಯಾವುದು ನಿಮ್ಮ ಹತ್ರ ಬರಲ್ಲ. ಯಾಕೆ ವೇಸ್ಟ್ ಸೈಜ್ ಮ್ಯಾಟರ್ ಆಗುತ್ತೆ ಗೊತ್ತಾ? ಗಂಡಸರಲ್ಲಿ 32ಕ್ಕಿಂತ ಜಾಸ್ತಿ, ಹೆಂಗಸರಲ್ಲಿ 30 ಇಂಚ್ಗಿಂತ ಜಾಸ್ತಿ ಹೊಟ್ಟೆ ಇರೋದ್ರಿಂದ 90% ಹೆಲ್ತ್ ರಿಸ್ಕ್ ಇರುತ್ತೆ. ಅದು ಯಾವ ಥರ ರಿಸ್ಕ್ ಅಂದರೆ, ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಆಗಲಿ, ಟೈಪ್ 2 ಡಯಾಬಿಟೀಸ್ ಆಗಲಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಲಿ, ಅಂದರೆ ಥೈರಾಯ್ಡ್ ಈ ಥರ, PCOD, PCOS ಥರ, ಫ್ಯಾಟಿ ಲಿವರ್ ಆಗಲಿ, ಹೈ ಬ್ಲಡ್ ಪ್ರೆಷರ್ ಆಗಲಿ, ಇನ್ಫ್ಲಮೇಷನ್ ಆಗಲಿ, ಲೋ ಎನರ್ಜಿ, ಪೂರ್ ಮೊಬಿಲಿಟಿ ಅಂದರೆ ಬಾಡಿ ಮೂವ್ಮೆಂಟ್ ಸ್ಲೋ ಆಗಿರೋ ಥರ, ಇದೆಲ್ಲ ಅದರ ರಿಸಲ್ಟೇ ಆಗಿರುತ್ತೆ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಗ್ಗೆ ಹೇಳ್ತೀನಿ ಕೇಳಿ. ನಮ್ಮ ದೇಶದ ಕಂಪ್ಲೀಟ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಒಂದು ರಿಸರ್ಚ್ ಗ್ರೂಪ್ ಒಂದು ರಿಸರ್ಚ್ ಮಾಡ್ತು ಈ ಹೆಲ್ದಿ ವೇಸ್ಟ್ ಲೈನ್ ಬಗ್ಗೆ. ಅದರಲ್ಲಿ ಗೊತ್ತಾಗಿದ್ದು ಏನಂತ ಅಂದರೆ, ಬರೀ 8% ಆಫ್ ಅಡಲ್ಟ್ ಮೆನ್, ದೊಡ್ಡವರು ಗಂಡಸರ ವೇಸ್ಟ್ ಲೈನ್ 32ಕ್ಕಿಂತ ಒಳಗಡೆ ಇದೆ. ವಿಮೆನ್ ದೊಡ್ಡವರು ಅಡಲ್ಟ್ ವೇಸ್ಟ್ ಲೈನ್ ಬಂದು 30 ಇಂಚಸ್ಗಿಂತ ಕೆಳಗಡೆ, ವಿಮೆನ್ ವೇಸ್ಟ್ ಲೈನ್ ಬರೀ 10% ಇದೆ. ಅಂದರೆ ಅರ್ಥ, ಇವರು 90% ಆಫ್ ದ ಹೆಲ್ತ್ ಇಶ್ಯೂಸ್ ಇವ್ರ ಹತ್ರ ಬರೋದೇ ಇಲ್ಲ. ಈಗ ಫೈನಲ್ ಆಗಿ ಆ ಕ್ವೆಶನ್ಗೆ ಆನ್ಸರ್ ಹೇಳೋದಾದರೆ, ನನ್ನ ಪ್ರಕಾರ ಮೆನ್ನಲ್ಲಿ 32 ಇಂಚಸ್, ಫೀಮೇಲಲ್ಲಿ 30 ಇಂಚಸ್ ಒಳಗಡೆ ಯಾರಿರ್ತಾರೋ ಅವ್ರದ್ದೇ ಪರ್ಫೆಕ್ಟ್ ಫಿಸಿಕ್, ಪರ್ಫೆಕ್ಟ್ ಹೆಲ್ತ್ ಅಂತ ಅರ್ಥ. ನೀವು ಈಗಲೇ ಹೋಗಿ ಮೆಜರ್ಮೆಂಟ್ ಮಾಡ್ಕೊಳ್ಳಿ. 32, 34, 35, 36 ಎಷ್ಟಾದರೂ ಇರಲಿ, ನಿಮ್ಮ ಟಾರ್ಗೆಟ್ನ 30 ಇಂಚಸ್ ಅಥವಾ 32 ಇಂಚಸ್ಗೆ ಸೆಟ್ ಮಾಡಿಕೊಂಡು ಅದ್ರ ಪ್ರಕಾರನೇ ವರ್ಕ್ ಮಾಡಿ. ಈಗಲೇ ನೀವು ಹೋಗಿ ನಿಮ್ಮ ವೇಸ್ಟ್ ಲೈನ್ನ ಮೆಜರ್ ಮಾಡಿಕೊಂಡು ಎಷ್ಟಿದೆ ಅಂತ ತಿಳ್ಕೊಂಡು, 30ಗಿಂತ ಎಷ್ಟು ಜಾಸ್ತಿ ಇದೆ, 32ಗಿಂತ ಎಷ್ಟು ಜಾಸ್ತಿ ಇದೆ ಅಂತ ನೋಡಿಕೊಂಡು ಕಷ್ಟಪಟ್ಟು ವರ್ಕೌಟ್ ಮಾಡಿ ಆ ರೇಂಜ್ಗೆ ತಂದು ಕೂಡಿಸ್ಕೊಳ್ಳಿ. ನಿಮ್ಮ ಹೆಲ್ತ್ ನಿಮ್ಮ ಕೈಯಲ್ಲಿರುತ್ತೆ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್.